ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತೇ ನಾವು ತುಂಬಾ ಹೆಲ್ದಿ, ತುಂಬಾ ಇಂಪಾರ್ಟೆಂಟ್ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಹೆಲ್ದಿಯಾಗಿದೆ. ಅದರ ಜೊತೆ ಯಾರಿಗಾದರೆ ನೀ ಪೇನ್ ಇದೆ, ಬಾಡಿ ಆ್ಯಕ್ ಇದೆ, ಸ್ವೆಲ್ಲಿಂಗ್ ಇದೆ, ತುಂಬ ಮಸಲ್ಸ್ ಪೇನ್ ಇದೆ ಅನ್ನೋರಿಗೆ ಇದು ತುಂಬಾ ಇಫೆಕ್ಟಿವ್ ಆಗೋಂಥ ಒಂದು ವಿಡಿಯೋನ ಅಂತಲೂ ಅನ್ಬೋದು. ಯಾವುದೇ ಇಲ್ಲಿ ನೀವು ಇಂಗ್ರೀಡಿಯೆಂಟ್ಸನ್ನು ಮಿಸ್ ಮಾಡೋಂಗಿಲ್ಲ. ವಿಡಿಯೋನ ಸ್ಟಾರ್ಟಿಂಗಲ್ಲಿ ನೋಡಿ ಮತ್ತೆ ಲಾಸ್ಟಲ್ಲಿ ನೋಡ್ತೀನಿ ಅಂದರೆ ಮಧ್ಯದಲ್ಲಿ ನಾನು ಹಾಕಿರೋವಂಥ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗುತ್ತೆ, ಅದರ ಜೊತೆ ಟಿಪ್ಸು ಕೂಡ ಮಿಸ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ, ಇವಾಗ ಇಲ್ಲಿ ನಾನು ಸೂರ್ಯಕಾಂತಿ ಬೀಜನ ತೊಗೊಂಡಿದ್ದೀನಿ. ಎಲ್ಲ ಸೇಮ್ ಮೆಜರ್ಮೆಂಟನ್ನು ತೊಗೊಂಡಿದ್ದೀನಿ. ನೋಡಿ, ನೀವು ಯಾವುದೇ ಕಪ್ ಮೆಜರ್ಮೆಂಟ್ ತೊಗೊಳ್ಳಿ, ಸೇಮ್ ಮೆಜರ್ಮೆಂಟ್ ತೊಗೊಳ್ಳಿ. ಮೆಂತ್ಯ ಕೂಡ ಅಷ್ಟೇ ತೊಗೊಂಡಿರೋದು. ಮೆಂತ್ಯ ಅಂತೂ ತುಂಬಾ ಒಳ್ಳೆಯದು. ಜಾಯಿಂಟ್ ಪೇನಕ್ಕಾಗಿರ್ಬೋದು, ಪೇನ್ ರಿಲೀಫ್ ಆಗಿ ಕೆಲಸ ಮಾಡುತ್ತೆ. ನ್ಯಾಚುರಲ್ ಪೇನ್ ರಿಲೀಫ್ ಆಗಿನೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಇದು ಒಂದು ರಿಚ್ ಇನ್ ಮಿನರಲ್ ಅಂತಲೂ ಕೂಡ ನಾವು ಅನ್ಬೋದು. ಮೆಂತ್ಯ ಸೀಡಪ್ಪ ನಾವು ಯಾವ ಥರ ಅಂದರೆ, ನೀವು ಈ ಥರ ಮಾಡೋದು ಬೇಡ ಅಂದರೆ ಬರೀ ಮೆಂತ್ಯನ ನಿಮ್ಗೆ ಜಾಸ್ತಿ ನೀ ಪೇನ್ ಇದೆ ಅಂದರೆ ಬೆಳಗ್ಗೆ ಎದ್ದಾಗ ಹೇಳೋಕ್ಕಾಗಂಗಿಲ್ಲ ಅಂದಾಗ ಆ ಟೈಮಲ್ಲಿ ಈ ಮೆಂತ್ಯನ ನೀವು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆಗೆ ಮೆಂತ್ಯ ಮೇಲ್ಗಡೆ ನೀರನ್ನು ಕುಡಿದು ಆಮೇಲೆ ಮೆಂತ್ಯನ ಕಚ್ಚಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು, ನಿಮಗೆ ಬೆನಿಫಿಟ್ ಸಿಗುತ್ತೆ. ಬರೀ ನೀ ಪೇನ್, ಮಸಲ್ಸ್ ಪೇನ್ ಅಷ್ಟೇ ಹೇಳ್ತಾ ಇಲ್ಲ. ಯಾರಿಗಾದರೆ ಶುಗರ್ ಇದೆ ಅನ್ನೋರಿಗೂ ಕೂಡ ಇದು ಒಂದು ರಾಮಬಾಣ ಅಂತಲೂ ಕೂಡ ಅನ್ಬೋದು, ಒಂದು ಶಕ್ತಿವರ್ಧಕ ಅಂತಲೂ ಕೂಡ ಅನ್ಬೋದು. ಇಷ್ಟು ಇದರಲ್ಲಿ ಬೆನಿಫಿಟ್ಸ್ ಇದೆ. ಸೊ ನೋಡಿ, ಇವಾಗ ಮೆಂತ್ಯ ತೊಗೊಂಡಿವಿ, ಆಮೇಲೆ ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀವಿ. ಸೂರ್ಯಕಾಂತಿ ಬೀಜ ಅಂದರೆ ಇದರಿಂದ ನಿಮಗೆ ಜಾಸ್ತಿ ಪೇನ್ ಇದೆ ಅಂದರೆ ಕಡಿಮೆ ಆಗಂಗಿಲ್ಲ. ಸೊ ಇದು ಎದಕ್ಕೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಮಸಲ್ಸನ್ನು ಸ್ಟ್ರೆಂಥನ್ ಮಾಡೋಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ನಾರ್ಮಲಾಗಿ ಪೇನ್ ಇದೆ, ಏನೋ ನಡಿಬೇಕಾದ್ರೆ ಕಾಲು ನೋವು ಬಂದಿದೆ ಅಂದರೆ ಇದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಒಂದು ವಿಟಮಿನ್ ಇ ಯಾರಿಗೆ ಡೆಫಿಷಿಯನ್ಸಿ ಇದೆ ಇದನ್ನು ಅದ್ರ ಜೊತೆ ಐರನ್ ಅನ್ಬೋದು, ಪ್ರೋಟೀನ್ ಅನ್ಬೋದು, ಎಲ್ಲನೂ ನಮಗೆ ಇದ್ರ ಒಳಗಡೆ ಸಿಗುತ್ತೆ. ಸೊ ಹಾಗಾಗಿ ಇದು ಸೂರ್ಯಕಾಂತಿ ಬೀಜನೂ ಕೂಡ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಇವಾಗ ಮೂರನೇ ಇಂಗ್ರೀಡಿಯೆಂಟ್ಸು ಮೇನ್ ಅಂದರೆ ಎಳ್ಳು. ನೋಡಿ, ಕಪ್ ಎಳ್ಳು ಮತ್ತು ಬಿಳಿ ಎಳ್ಳು ಎರಡು ತೊಗೊಂಡಿರೋದು. ಮತ್ತು ಎಷ್ಟು ಆರ್ಗ್ಯಾನಿಕ್ ತೊಗೋತೀರೋ ಅಷ್ಟೇ ಒಳ್ಳೆಯದು. ನೋಡಿ, ಇದೆಲ್ಲ ನಾನು ಆರ್ಗ್ಯಾನಿಕ್ ತೊಗೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ಸೇಮ್ ಮೆಜರ್ಮೆಂಟು, ಎಷ್ಟು ಮೆಂತ್ಯ ಎಷ್ಟು ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ನಾನು ಕಪ್ಪು ಮತ್ತು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಕಪ್ಪು ಮತ್ತು ಬಿಳಿ ಎಳ್ಳದ್ದು ಬೆನಿಫಿಟ್ಸ್ ಅಂದರೆ ತುಂಬಾ ಇದೆ. ಯಾಕಂದರೆ ಯಾರು ಹಾಲು ಕುಡಿಯೋಂಗಿಲ್ಲ, ಯಾರು ವೆಗನ್ ಇದ್ದಾರೆ, ಬರೀ ಹಾಲಲ್ಲಿನೇ ಪ್ರೋಟೀನ್ ಸಿಗುತ್ತೆ ಅಥವಾ ಬರೀ ಹಾಲಿಂದನೇ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ ಅಂದರೆ ಆ ಥರ ಇಲ್ಲ. ಎಳ್ಳಿಂದನೂ ಕೂಡ ನಮಗೆ ಕ್ಯಾಲ್ಶಿಯಂ ತುಂಬ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಮ್ಮದು ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ನೋಡಿ, ನೀವು ಬೇಕಂದರೆ ಇಲ್ಲಿ ಎಳ್ಳು ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಸೊ ಇಲ್ಲಿ ನಾವು ಇವಾಗ ಎಳ್ಳನ್ನು ತೊಗೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ತೊಗೊಳ್ಳೋಣ ವಾಟರ್ ಮೆಲನ್ ಸೀಡು, ಅದ್ರ ಜೊತೆ ಪಂಪ್ಕಿನ್ ಸೀಡು. ಇವಾಗ ನೋಡಿ, ಈ ಮೂರೇನು ಬೀಜಗಳಿದಾವಲ್ಲ ಇದ್ರ ಬೆನಿಫಿಟ್ಸನ್ನು ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾವು ಇವಾಗ ಮೆಲನ್ ಸೀಡು, ಆಮೇಲೆ ಪಂಪ್ಕಿನ್ ಸೀಡು, ಆಮೇಲೆ ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀವಿ. ಇದು ನಮಗೆ ರಿಚ್ ಇನ್ ಮ್ಯಾಗ್ನೇಷಿಯಮ್ ಮತ್ತು ಜಿಂಕು. ಇದರಿಂದ ಬೋನು ಡೆನ್ಸಿಟಿ ತುಂಬ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಇದರಿಂದ ನಮಗೆ ಜಾಯಿಂಟ್ ಪೇನ್ ಏನಿರುತ್ತಲ್ಲ, ಓವರ್ ಟೈಮ್ ಇಡೀ ದಿನ ಜಾಯಿಂಟ್ ಪೇನ್ ಏನು ಬರುತ್ತೆ ಅಂತ ಅಂತೀವಲ್ಲ, ಓವರ್ ಪೀರಿಯಡ್ ಆಫ್ ದ ಟೈಮ್ ಇದನ್ನು ನಮಗೆ ಕಡಿಮೆ ಮಾಡೋಕ್ಕೆ, ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನೀವು ಬೇಕಂದರೆ ಈ ಮೂರು ಬೀಜನೂ ಕೂಡ ನೀವು ಹುರಿದು ಬಿಟ್ಟು ಹಾಗೇನೂ ತಿನ್ಬೋದು. ಹೇಗೆ ಸಾಂಫ್ ತಿಂತೀರಲ್ಲ ಅಥವಾ ಎಲೆ ತಿಂತೀರ ಆ ಥರ ಇದನ್ನು ನೀವು ಊಟ ಆದಮೇಲೆ ಅಥವಾ ಬೆಳಗ್ಗೆ ಎಂಟಿ ಸ್ಟಮಕಲ್ಲಿನೂ ಕೂಡ ಇದನ್ನು ಮೂರೂ ನೀವು ಹುರಿದ್ಬಿಟ್ಟು ಒಂದೊಂದು ಸ್ಪೂನ್ ಹಾಗೆ ತಿನ್ಬೋದು. ಸೊ ಇಡೀ ದಿನಕ್ಕೆ ನೀವು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ತಿಂದ್ರೂ ನಡೆಯುತ್ತೆ. ಸೊ ಇದು ಇವಾಗಂತೂ ಈ ಮೂರದನ್ನು ಕೂಡ ನಾನು ನಿಮಗೆ ಬೆನಿಫಿಟ್ಸ್ ಹೇಳಿದ್ದೀನಿ. ಇನ್ನೂ ಒಂದಂದರೆ ಸೂರ್ಯಕಾಂತಿ ಬೀಜದ್ದು ನಮಗೆ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸೊ ಮ್ಯಾಗ್ನೇಷಿಯಮ್ ಆಯಿತು, ಐರನ್ ಆಯಿತು, ಜಿಂಕ್ ಆಯಿತು, ಪ್ರೋಟೀನ್ ಆಯಿತು, ಎಲ್ಲನೂ ಇದರಲ್ಲಿ ಬಂದೇ ಬರುತ್ತೆ. ಇನ್ನೂ 2 ಮೇನ್ ಇಂಗ್ರೀಡಿಯೆಂಟ್ಸ್ ಸ್ಕಿಪ್ ಮಾಡಲಾರ್ದು ಇಲ್ಲಿ 2 ಹೇಳಿದ್ದೀನಿ. ಇನ್ನೂ 2 ಇಂಗ್ರೀಡಿಯೆಂಟ್ಸು ಅದು ಏನಪ್ಪ ಅಂದರೆ, ಇವಾಗ ನೋಡಿ, ಮೇನ್ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸು ಸ್ಕಿಪ್ ಮಾಡೋಂಗಿಲ್ಲ, ಅದು ಅಂದರೆ ಫ್ಲೆಕ್ಸ್ ಸೀಡು. ಇದಕ್ಕೆ ಕನ್ನಡದಲ್ಲಿ ಅಕ್ಸಿ ಅಂತ ಕರೀತಾರೆ. ಅಕ್ಸಿ ಬೀಜ ನಾವು ಉತ್ತರ ಕರ್ನಾಟಕ ಕಡೆ ಅಕ್ಸಿ ಚಟ್ನಿ ಪುಡಿ ಅಂತ ಭಾರಿ ಫೇಮಸ್ ಇದೆ. ತುಂಬ ಬೋನ್ಸ್ ಅಂತೂ ಗಟ್ಟಿಯಾಗುತ್ತೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಇದರಿಂದ ಅಂದರೆ, ಕೊಲೆಸ್ಟ್ರಾಲ್ ಯಾರಿಗೆ ಜಾಸ್ತಿ ಇದೆ ಅದನ್ನು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುವಂಥ ಒಂದು ಶಕ್ತಿವರ್ಧಕ ಅಂತಲೂ ಕೂಡ ಅನ್ಬೋದು. ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಇದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ.
ಸೊ ಅಗಸೆ ಬೀಜ ನಿಮ್ಗೆ ಆರಾಮಾಗಿ ಎಲ್ಲ ಕಡೆನೂ ಸಿಗುತ್ತೆ ನೋಡಿ. ಈ ಥರ ಇರುತ್ತೆ ಈ ಬೀಜ. ಕೊಲೆಸ್ಟ್ರಾಲ್ ಇದ್ದವರು ಯಾವ ಥರ ತೊಗೋಬೇಕು ಅಂದರೆ ಇದನ್ನು ನೀವು ಹುರಿಯೋಂಗಿಲ್ಲ, ಇದೇ ಥರ ಮಿಕ್ಸಿಗೆ ಹಾಕಿ ಒಂದು 2-3 ಸ್ಪೂನ್ ಮಿಕ್ಸಿಗೆ ಹಾಕಿ. ಯಾಕಂದರೆ ಒಂದು ಸರ್ತಿ ನೀವು ಪುಡಿ ಮಾಡಿ ಜಾಸ್ತಿ ದಿವಸ ಇಡೋಂಗಿಲ್ಲ, ಒಂದು ಸರ್ತಿ ಪುಡಿ ಮಾಡಿಬಿಟ್ಟು 2-3 ದಿನದಲ್ಲಿ ನೀವು ಖಾಲಿ ಮಾಡಬೇಕು. ಸೊ ಹಾಗಾಗಿ ಸಣ್ಣದಾಗಿ ಪುಡಿ ಮಾಡಿ ಲುಕ್ವಾಮ್ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದೇ ಥರ ನೀವು ಎಂಟಿ ಸ್ಟಮಕಿಂದ ಕುಡಿದ್ರೆ ನೀವು ನೋಡಿ 101% ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ರೆಮಿಡಿನ ನಾನು ನಮ್ಮ ಮನೆಯಲ್ಲಿ ಮಾಡಿ ನೋಡಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ನೀವು ಸ್ಕಿಪ್ ಮಾಡೋಂಗೆ ಇಲ್ಲ. ಇನ್ನೂ ಒಂದಂದರೆ ನಮ್ಮದು ಎಲ್ಲ ಜಾಯಿಂಟನ್ನು ಗಟ್ಟಿಯಾಗೋಕ್ಕೆ, ಆಮೇಲೆ ಇಂಪಾರ್ಟೆಂಟ್ ಇದೇನಪ್ಪ ಅಂದರೆ ಅಳವಿ ಅಂತ ನಾವು ಕರಿತೀವಿ ಇದಕ್ಕೆ. ನೋಡಿ, ಯಾರಾದರೆ ಮನೆಯಲ್ಲಿ ಬಾಣಂತಿನಾಗಿ ಇರ್ತಾರಲ್ಲ, ಡೆಲಿವರಿ ಆಗಿರುತ್ತೆ, ಅವ್ರಿಗೆ ಮಾತ್ರ ಅವ್ರ ಸೊಂಟ ಮತ್ತು ಎಲ್ಲ ಜಾಯಿಂಟ್ಸ್ಗಳು ಗಟ್ಟಿ ಆಗಬೇಕಂತೇಳಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಅಳವಿದು ಇದನ್ನು ಹಾಲನ್ನು ಮಾಡಿಕೊಡ್ತಾರೆ. ತುಂಬ ಅಂದರೆ ತುಂಬಾ ಒಳ್ಳೆಯದು ಇದು. ಯಾರ ಮನೆಯಲ್ಲಾದರೆ ಬಾಳಂತಿ ಇದ್ದಾಳೆ ಅಂದರೆ ಅವರಿಗೆ ನೀವು ಇದನ್ನು ಕುದಿಸ್ಬಿಟ್ಟು ಹಾಲು ಬೆಲ್ಲ ಹಾಕಿನೂ ಕೂಡ ಕೊಡ್ಬೋದು. ಇದ್ರದ್ದು ಏನಾದರೂ ನಿಮ್ಗೆ ವಿಡಿಯೋ ಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ ಹಾಕಿ, ನಿಮಗೋಸ್ಕರ ಈ ಹೆಲ್ದಿ ವಿಡಿಯೋನು ಕೂಡ ತೊಗೊಂಡು ಬರ್ತೀನಿ. ಸೊ ಇವಾಗ ಈ ಅಳವಿ ಅಂತೂ ತುಂಬಾ ಒಳ್ಳೆಯದು. ಇನ್ನೂ ಒಂದು ಏನಪ್ಪ ಅಂದರೆ ಅಳವಿ, ಅಗಸೆ ಮತ್ತು ಮೆಂತ್ಯ ಈ 3 ಇರೋದ್ರಿಂದ ನಿಮಗೆ ಕಾಲಿಗೆ ಸ್ವೆಲ್ಲಿಂಗ್ ಬಂದಿರುತ್ತೆ, ಊತ ಬಂದಿರುತ್ತೆ. ಸೊ ಸ್ವೆಲ್ಲಿಂಗ್ ಕಡಿಮೆ ಮಾಡುವಂಥ ಶಕ್ತಿ ಈ 3ದರಲ್ಲಿ ಇರುತ್ತೆ. ಅದರ ಜೊತೆ ಕ್ಯಾಲ್ಶಿಯಮು ಕೂಡ ಸಿಗುತ್ತೆ. ಅದು ಅಷ್ಟೇ ಅಲ್ಲದೆ ನಿಮಗೆ ಏನಾದರೆ ಸ್ವಲ್ಪ ಇಚಿಂಗ್ ಥರ ಆಗುತ್ತೆ ಸ್ಕಿನ್ನಿಗೆಲ್ಲ, ಸೊ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಏನಾದರೆ ಗಾಯ ಆದಾಗ ಇಚಿಂಗ್ ಆಗುತ್ತಲ್ಲ, ಸೊ ಅದನ್ನು ಕಡಿಮೆ ಆಗುತ್ತೆ. ಇವಾಗ ನೋಡಿ, ಯಾರಿಗಾದರೆ ಗೊತ್ತಾ ಕರಿಮೆಣಸು ಇಫೆಕ್ಟಿವ್ ಆಗಿ ನ್ಯಾಚುರಲಿ ಆಯುರ್ವೇದಿಕಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಅಂತ? ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಹಾಕಿ, ಗೊತ್ತಿಲ್ಲ ಇವತ್ತೇ ಗೊತ್ತಾಗಿದೆ ಅಂತಂದರೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಇವತ್ತು ಇನ್ನೊಂದು ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀನಿ ನೋಡಿ, ಕರಿಮೆಣಸಿಂದು ಬರೀ ಕೆಮ್ಮು ನೆಗಡಿ ಜ್ವರ ಬಂದಾಗ ತೊಗೋತಾರೆ ಅನ್ನೋದು ನನಗೂ ಗೊತ್ತು. ಬಟ್ ಇವಾಗ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕರಿಮೆಣಸಿಂದ ಇದನ್ನು ನಮಗೆ ನಮ್ಮ ಕಾಲಲ್ಲಿ ಅಥವಾ ಕೈಯಲ್ಲಿ ಏನಾದರೂ ಸ್ವೆಲ್ಲಿಂಗ್ ಬಂದಿರುತ್ತೆ ನೋಡಿ, ಏನಾದರೂ ಏನೋ ಕೆಲಸ ಮಾಡಬೇಕಾದ್ರೆ ಅದು ಆ ಸ್ವೆಲ್ಲಿಂಗ್ ಬಂದಾಗ ಸ್ವೆಲ್ಲಿಂಗನ್ನು ಕಡಿಮೆ ಮಾಡೋಕ್ಕೆ, ಆಮೇಲೆ ಜಾಯಿಂಟಲ್ಲಿ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಒಂದೊಂದು ಸರ್ತಿ, ಆ ಡಿಸ್ಕಂಫರ್ಟನ್ನು ಕಡಿಮೆ ಮಾಡೋ ಶಕ್ತಿ ಈ ಬ್ಲ್ಯಾಕ್ ಪೆಪ್ಪರಲ್ಲಿ ಇದೆ ನೋಡಿ. ಸೊ ಇವಾಗ ಬ್ಲ್ಯಾಕ್ ಪೆಪ್ಪರ್ ಎಷ್ಟು ತೊಗೋಬೇಕಂದ್ರೆ ಈ ಮಿಕ್ಕಿದೆಲ್ಲ ಎಷ್ಟು ತೊಗೊಂಡಿವಿ ಅದ್ರದ್ದು ಹಾಫ್ ಇಲ್ಲಿ ನಮಗೆ ಬ್ಲ್ಯಾಕ್ ಪೆಪ್ಪರನ್ನು ತೊಗೋಬೇಕಾಗಿದೆ. ಸೊ ಹಾಗಾಗಿ ಈ ಎಲ್ಲನೂ ನಿಮಗೆ ನ್ಯೂಟ್ರಿಷನ್ ಬೆನಿಫಿಟ್ಸ್ ಹೇಳಿದ್ದೀನಿ. ಇದನ್ನು ನೋಡಿಕೊಂಡು ಇಲ್ಲಿ ನೀವು ಅದನ್ನು ಆ್ಯಡ್ ಮಾಡ್ಕೋಬಹುದು. ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಇವಾಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇದೇ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದರೊಳಗಡೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದು ಬಳಸಬಾರ್ದು. ಮೀಡಿಯಮ್ ಫ್ಲೇಮಲ್ಲಿನೇ ಇದನ್ನು ನಾವು ಹುರ್ಕೋಬೇಕು ನೋಡಿ. ಇದರಲ್ಲಿ ತುಂಬಾ ಹೋಮ್ ರೆಮಿಡೀಸ್ ಅಂತಾರಲ್ಲ, ನ್ಯಾಚುರಲಿ ಆಯುರ್ವೇದಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಇಂಥದ್ದು ಒಂದು ಇವತ್ತಿನ ಒಂದು ಇಂಪಾರ್ಟೆಂಟ್ ರೆಸಿಪಿ ಅಂತಲೇ ಅನ್ಬೋದು. ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದರೆ ಈ ರೆಸಿಪಿನ ನಾನು ನನ್ನ ಮನೆಯಲ್ಲಿ ಟ್ರೈ ಮಾಡಿದ್ದೀನಿ, ಹಾಗಾಗಿ ನಂಗೆ ತುಂಬಾ ಇಫೆಕ್ಟಿವ್ ಆಗಿ ವರ್ಕ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಈ ರೆಸಿಪಿನ ನಿಮಗೋಸ್ಕರನೂ ತೊಗೊಂಡು ಬಂದಿದ್ದೀನಿ. ಈ ರೆಸಿಪಿಯಿಂದ ನಿಮಗೆ ಹೆಲ್ಪ್ ಆಗ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ. ಒಂದು ಸ್ವಲ್ಪ ಚಟಪಟ ಅನ್ನೋಕ್ಕೆ ಶುರು ಆದಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದನ್ನೆಲ್ಲ ನೀವು ಚೆನ್ನಾಗಿ ಹುರ್ಕೋಬೇಕು. ನೀವು ಚೆನ್ನಾಗಿ ಹುರ್ಕೊಂಡಿಲ್ಲ, ಅವಸರ ಮಾಡಿ ಹುರ್ಕೊಂಡಿದ್ರೆ ಏನಪ್ಪ ಆಗುತ್ತೆ ಅಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಹಂಗಾಗಿಬಿಟ್ಟು ಇದನ್ನು ನೀವು ಲೈಟ್ ಕೈಯಿಂದ ಮತ್ತು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನೋಡಿ. ಕೈ ಬಿಡದೆ ಹುರ್ಕೋಬೇಕು, ಯಾಕಂದರೆ ಇಲ್ಲಿ ಏನು ವಾಟರ್ ಮೆಲನ್ ಸೀಡು, ಪಂಪ್ಕಿನ್ ಸೀಡು ಎಲ್ಲ ಇದ್ದಾವೆ, ದಪ್ಪ ಇದ್ದಾವೆ, ಅವು ಹುರಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಅಗಸೆ ಫ್ಲೆಕ್ಸ್ ಸೀಡು ಬೇಗ ಹುರಿದಿರುತ್ತೆ. ಹಾಗಾಗಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದನ್ನು ನೀವು ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಆ ಥರನೂ ಕೂಡ ತಿನ್ಕೋಬೋದು. ಈವನ್ ಮಕ್ಕಳಿಗೂ ಕೂಡ ಕೊಡ್ಬೋದು. ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ಬರೀ ಇದ್ರ ಒಳಗಡೆ ಫ್ಲೆಕ್ಸ್ ಸೀಡ್ ಆಗಿರ್ಬೋದು ಅಥವಾ ಅಳವಿ ಆಗಿರ್ಬೋದು, ಪಂಪ್ಕಿನ್ ಸೀಡ್ ಆಗಿರ್ಬೋದು, ಯಾವುದಾದ್ರೂ ನಿಮ್ಗೆ ಅಲರ್ಜಿ ಇದೆ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಮಿಕ್ಕಿದೆಲ್ಲನೂ ನೀವು ಹಾಕ್ಕೋಬೋದು. ಇದನ್ನು ಒಂದು ಸರ್ತಿ ಮಾಡಿ, ಯಾರಿಗಾದರೆ ಪೇನ್ ಆಗ್ತಾಯಿದೆ ಅಂದರೆ, ತುಂಬ ಸಿವಿಯರ್ ಪೇನು, ಇನ್ನೊಂದು ಹೇಳೋದನ್ನು ಮರೆತೆ, ತುಂಬ ಜಾಸ್ತಿ ಸಿವಿಯರ್ ಪೇನ್ ಇದೆ ಅಂದರೆ ಸ್ವಲ್ಪ ಪೇನ್ ಕಡಿಮೆ ಮಾಡುತ್ತೆ, ಫುಲ್ ಪೇನನ್ನು ಕಡಿಮೆ ಮಾಡೋಂಗಿಲ್ಲ. ಲೈಟಾಗಿ ಪೇನ್ ಇದ್ದರೆ ಮಾತ್ರ ನಿಮಗೆ ರಿಲೀಫ್ ಸಿಗುತ್ತೆ. ಜಾಯಿಂಟು ಡಿಸ್ಕಂಫರ್ಟ್ ಇದೆ ಅಂದರೆ ನಿಮಗೆ ಇದರಿಂದ ಹೆಲ್ಪ್ ಆಗುತ್ತೆ.
ತುಂಬ ಜಾಸ್ತಿ ಯಾರಿಗಾದರೆ ಸರ್ಜರಿ ಆಗಿರುತ್ತೆ ಅಥವಾ ಜಾಸ್ತಿ ಪೇನ್ ಇದೆ ಅಂದರೆ ಅದನ್ನು ಕ್ಯೂರ್ ಪೂರ್ತಿಯಾಗಿ ಮಾಡೋದಿಲ್ಲ, ಬಟ್ ಇದನ್ನು ಸ್ಲೋ ಆಗಿ ಗ್ರ್ಯಾಜುವಲಿ ಆಗಿ ನಿಮ್ಮ ಪೇನನ್ನು ಕಡಿಮೆ ಮಾಡುತ್ತೆ. ನೋಡಿ, ಇದನ್ನು ನಮ್ಮ ಮನೆಯಲ್ಲಿ ಕೂಡ ನಾನು 3 ತಿಂಗಳು ಇದೇ ಥರ ಕಂಟಿನ್ಯೂಯಸ್ ಆಗಿ ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ. 15 ದಿವಸಕ್ಕೆ ಒಂದು ಸರ್ತಿ ಫ್ರೆಶ್ ಆಗಿ ಮಾಡ್ಕೊಂಡಿರೋದು. ಹಾಗಾಗಿ ಮಸಲ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ನಾವು ಇದೇ ಥರ ಬಿಟ್ಬಿಡಬೇಕು. ಇದೇ ಥರ ಬಿಟ್ಬಿಡೋಕ್ಕಿಂತ ಮುಂಚೆ ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹೈ ಇನ್ ಪ್ರೋಟೀನ್ ಆ್ಯಂಡ್ ಫೈಬರ್. ಇಲ್ಲಿ ನಾನು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಮೇಲೆದು ಸ್ವಲ್ಪನೇ ಸಿಪ್ಪೆ ತಗೊಂಡಿದ್ದೀನಿ, ಪೂರ್ತಿ ಇಲ್ಲಿ ಸಿಪ್ಪೆನ ತಗೊಂಡಿಲ್ಲ. ಸೊ ಇದು ಹುರ್ಗಡ್ಲೆ ನೀವು ಹಾಕೊಳ್ಳಿ, ಆಪ್ಷನಲ್ ಇದೆ, ಬೇಕಂದರೆ ಹಾಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಪ್ರೋಟೀನ್ ಎಲ್ಲ ಬೇಕಂದರೆ ಇದನ್ನು ನೀವು ಹಾಕ್ಕೋಬೋದು. ಮತ್ತು ಇದರಿಂದನೂ ಕೂಡ ನಮಗೆ ಪೇನನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಹುರ್ಗಡ್ಲೆನೂ ಕೂಡ ಆಲ್ರೆಡಿ ಹುರಿದಿರೋದಿರುತ್ತೆ. ಹಾಗಾಗಿ ಇದೇ ಬಿಸಿ ತವೆಯಲ್ಲಿ ಒಂದು ಸ್ವಲ್ಪ ಇದೇ ಥರನೂ ಹುರ್ಕೊಳ್ಳೋಣ ಮತ್ತು ಇದೇ ಥರ ಬಿಟ್ಬಿಡೋಣ. ಇದನ್ನು ಇವಾಗ ಆರೋಕ್ಕೆ ಬಿಡೋಣ. ಇವಾಗ ನೋಡಿ, ಇಲ್ಲಿ ನಾನು ಅಂಟನ್ನು ತೊಗೊಂಡಿದ್ದೀನಿ. ಅಂಟು ಎಲ್ಲರಿಗೂ ಗೊತ್ತಿರುತ್ತೆ, ಹೌದಲ್ಲ? ಸೊ ನೋಡಿ, ಇದಕ್ಕೆ ಹಿಂದಿಯಲ್ಲಿ ಗೋಂದ್ ಅಂತ ಕರೀತಾರೆ. ಇದನ್ನು ತುಂಬಾ ಒಳ್ಳೆಯದು ಅಂತಲೇ ಅನ್ಬೋದು. ಅಂಟನ್ನು ಕೂಡ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಎಷ್ಟು ತೊಗೊಂಡಿದ್ವಲ್ಲ, ಮೆಂತೆ ಎಲ್ಲ ಅಷ್ಟೇ ಸೇಮ್ ಕ್ವಾಂಟಿಟಿಯಲ್ಲಿ ಇಲ್ಲಿ ನಾನು ಅಂಟನ್ನು ತೊಗೊಂಡಿದ್ದೀನಿ. ಅಂಟಿಂದ ನಮಗೆ ಜಾಯಿಂಟ್ ಆಗಿರ್ಬೋದು ಅಥವಾ ನಮಗೇನಾದರೂ ಪೇನ್ ಇರ್ಬೋದು, ಅದು ಗಟ್ಟಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ನಮ್ಮ ಜಾಯಿಂಟ್ಸನ್ನು ಗಟ್ಟಿ ಮಾಡುತ್ತೆ. ಹಾಗಾಗಿ ಇದೂ ಒಂದು ತುಂಬಾ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ಬೋದು, ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅನ್ಬೋದು. ಸೊ ಇದನ್ನು ಇಲ್ಲಿ ನಮಗೆ ಅಂಟನ್ನು ತೊಗೋಬೇಕಾಗಿದೆ. ಸೊ ನೋಡಿ, ನಾನು ಇಷ್ಟು ಅಂಟನ್ನು ತೊಗೊಂಡಿದ್ದೀನಿ. ತುಂಬ ದಪ್ಪ ಇದೆ ಈ ಥರ ಅಂಟಂದರೆ ನೀವು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಅಥವಾ ಕೈಯಲ್ಲಿ ಮುರಿತಾ ಇದ್ದರೆ ಮುರಿದುಬಿಟ್ಟು ಕೂಡ ಹಾಕೋಬೋದು. ಇವಾಗ ಈ ಅಂಟನ್ನು ಹುರಿಯೋಕ್ಕೆ ಇಲ್ಲಿ ನಮಗೆ 1 ರಿಂದ 2 ಸ್ಪೂನ್ ನಾನು ತುಪ್ಪನ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಬಿಸಿ ಆಗೋ ತನಕ 1 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ. ಅಲ್ಲಿ ತನಕ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಅಂದರೆ ಅರಿಶಿಣದ ಕೊಂಬು. ಇದೇ ಥರ ತೊಗೊಳ್ಳಿ, ಯಾಕಂದರೆ ಇದು ಪ್ಯೂರ್ ಇರುತ್ತೆ. ಸೊ 1 ಅರಿಶಿಣದ ಕೊಂಬು ಸಾಕಾಗುತ್ತೆ. ಇದರಿಂದ ನಮ್ಮ ಇಂಟರ್ನಲ್ ಏನಾದರೆ ಪೇನ್ ಇದೆ ಅಂದರೆ, ಇಂಜುರಿ ಇದೆ ಅಂದರೆ, ಅಥವಾ ಮಕ್ಕಳು ತುಂಬ ಜಾಸ್ತಿ ಆಟ ಆಡ್ತಾರೆ, ಅವ್ರಿಗೆ ಮೈಕೈ ನೋವು ಬಂದಿದೆ ಅಂದರೆ ಇದು ತುಂಬಾ ಇಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಇದನ್ನು ಪುಡಿನ ಮಾಡ್ಕೊಂಡು ನೀವು ಇಟ್ಕೊಂಡು ಹಾಲಲ್ಲಿನೂ ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು. ಇದ್ರದ್ದಂತೂ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇದೆ. ಇವಾಗಂತೂ ಈ ವಿಡಿಯೋಕ್ಕೆ ಎಷ್ಟು ಬೇಕು ಅಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ಮತ್ತೆ ಇದ್ರ ಬೆನಿಫಿಟ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಇವಾಗ ಇಲ್ಲಿ ಅಂಟು ಕೂಡ ನಾವು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಹುರ್ಕೊಳ್ಳೋಣ. ನೋಡಿ, ಇದು ಹುರಿತಾನೆ ಮಧ್ಯದಲ್ಲಿ ಕೈ ಆಡಿಸ್ತಾ ಇದು ಅರಿಶಿಣದೇನು ಒಂದು ಕಮ್ ತೊಗೊಂಡಿದ್ದೀನಿಲ್ಲ, ಇದನ್ನು ಕೂಡ ನಾವು ಜಚ್ಕೊಂಡು ಬರೋಣ. ಇಲ್ಲಿ ಅಂಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಒಳಗಡೆ ಹಸಿ ಉಳ್ಕೊಂಡಿದ್ರೆ ಕಟ ಮಾಡುತ್ತೆ. ಸೊ ಅಂಟು ಮಾತ್ರ ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲ ಬಿಟ್ಟೆ ಹುರ್ಕೋತೀನಿ ಅಂದರೆ ಹುರ್ಕೊಳ್ಳಿ. ನಮ್ಮ ಸೈಡು ಅಳವಿ ಮೆಂತ್ಯ ಅಂಟು ಹಾಕಿನೂ ಕೂಡ ಒಂದು ಉಂಡೆ ಮಾಡ್ತಾರೆ ಬಾಳಂತಿಗೆ. ಆ ವಿಡಿಯೋ ರೆಸಿಪಿನೂ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೋಸ್ಕರ ಆ ವಿಡಿಯೋನೂ ಕೂಡ ತೊಗೊಂಡು ಬರ್ತೀನಿ. ಯಾಕಂದರೆ ಮನೆಯಲ್ಲಿ ಹೋಮ್ ರೆಮಿಡೀಸ್ ಮಾಡಿಬಿಟ್ಟು ನ್ಯಾಚುರಲಿ ನಾವು ಎಷ್ಟು ಕ್ಯೂರ್ ಮಾಡ್ಕೋತೀವಿ ಅಷ್ಟೇ ಒಳ್ಳೆಯದು ಅಂತ ನಾನು ಅಂತೀನಿ. ಸ್ವಲ್ಪ ಪೇನ್ ಇರುತ್ತೆ, ಕಡಿಮೆ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ನೀವು ಟ್ರೈ ಮಾಡಿ, ಅಂದರೆ ನಿಮಗೆ ರಿಸಲ್ಟು ಕೂಡ ಗೊತ್ತಾಗುತ್ತೆ. ಸಡನ್ನಾಗಿ ಇವತ್ತು ತೊಗೊಂಡ್ರೆ ಇವತ್ತೇ ರಿಸಲ್ಟ್ ಗೊತ್ತಾಗುತ್ತಂತಲ್ಲ, ಅಟ್ಲೀಸ್ಟ್ ಮಿನಿಮಮ್ ನಿಮಗೆ ಒಂದು 4 ರಿಂದ 5 ದಿನ ಆದರೆ ಬೇಕು. ನೋಡಿ, ಈ ಥರ ನಿಧಾನಕ್ಕೆ ಇಲ್ಲಿ ನಮಗೆ ಅಂಟನ್ನು ಹುರ್ಕೋಬೇಕಾಗಿದೆ. ಇವಾಗ ಆಲ್ಮೋಸ್ಟ್ ಇದು ಅಂಟು ಹುರಿತಿದೆ. ಇವಾಗ ಇದ್ರ ಒಳಗಡೆ ನಾವೇನು ಜಚ್ಕೊಂಡು ಬಂದ್ವಿಲ್ಲ ಅರಿಶಿಣದ ಕೊಂಬು, ಅದನ್ನು ಹಾಕೊಳ್ಳೋಣ. ಇದನ್ನು ಕೂಡ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ಫ್ಲೇಮನ್ನು ನಾನು ಆಫ್ ಮಾಡ್ಕೋತೀನಿ, ಯಾಕಂದರೆ ಅಂಟೆಲ್ಲ ಚೆನ್ನಾಗಿ ಅರಳಿದೆ. ಇಲ್ಲಿ ನೋಡ್ಬೋದು. ನೋಡಿ ಇವಾಗ ಇದನ್ನು ಕೂಡ ನಾವೇನು ಮುಂಚೆ ಹುರ್ಕೊಂಡಿಟ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕೊಳ್ಳೋಣ. ಇದು ಪ್ಯಾನನ್ನು ಇದೇ ಥರ ಇಟ್ಕೊಂಡು ಬಿಡೋಣ. ನೋಡಿ, ಇದೆಲ್ಲ ಇವಾಗ ಚೆನ್ನಾಗಿ ಆರಿದೆ. ಆರಬೇಕು, ಸ್ವಲ್ಪ ಆರೋಕ್ಕೆ ಟೈಮ್ ತಗೊಳ್ಳುತ್ತೆ, ಬಟ್ ಎಲ್ಲ ಆರಿದೆ. ಇವನ್ ಇದನ್ನು ಕೂಡ ಆರಿದೆ. ನೋಡಿ, ಅಂಟು ಕೂಡ ಎಲ್ಲ ಚೆನ್ನಾಗಿ ಆರಿದೆ. ಇವಾಗ ಇದ್ರ ಒಳಗಡೆ ನಾನು ಒಂದು ಅರ್ಧ ಕಪ್ಪದಷ್ಟು
ಆರ್ಗ್ಯಾನಿಕ್ ಬೆಲ್ಲನ ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ ಇದೆ. ನಿಮ್ಮ ಮನೆಯಲ್ಲಿ ಯಾರಿಗಾದರೆ ಶುಗರ್ ಇದೆ ಅನ್ನೋರು ಅಥವಾ ಬೆಲ್ಲ ಸ್ವೀಟ್ ತಿನ್ನಂಗಿಲ್ಲ ಅನ್ನೋರು ಇಲ್ಲಿ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಬರೀ ಇಲ್ಲಿ ನೀವು ಇದನ್ನು ಪುಡಿ ಮಾಡಿಕೊಂಡು ಚಟ್ನಿ ಪುಡಿ ಥರನೂ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಮನೇಲಿ ಮಕ್ಕಳು ಇರ್ತಾರೆ, ಆಮೇಲೆ ನಮ್ಮಲ್ಲಿ ಯಾರಿಗೂ ಶುಗರದ್ದು ಪ್ರಾಬ್ಲಮ್ ಇಲ್ಲ. ಹಾಗಾಗಿಬಿಟ್ಟು ಇಲ್ಲಿ ನಾನು ಬೆಲ್ಲನ ಹಾಕೋತಾ ಇದ್ದೀನಿ. ಯಾಕಂದರೆ ಬರೀ ಮೆಂತ್ಯ ಎಲ್ಲ ಹಾಕ್ಕೊಂಡಿರ್ತೀವಿ, ಒಂದು ಸ್ವಲ್ಪ ಕಹಿಯಾಗಿರುತ್ತೆ. ಅದನ್ನು ಕೈನ ಕಡಿಮೆ ಮಾಡೋಕ್ಕೆ ಇಲ್ಲಿ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲದಲ್ಲಿನೂ ಕೂಡ ತುಂಬಾ ಜಿಂಕು ಮತ್ತು ಐರನ್ ಇರುತ್ತೆ. ಸೊ ಬೆಲ್ಲ ಕೂಡ ಒಳ್ಳೆಯದೇ. ಯಾರ ಮನೆಯಲ್ಲಿದ್ದರೆ ಯಾರಿಗಾದರೆ ಪೇನ್ ಇದ್ದವರು, ಅವರಿಗೆ ಶುಗರ್ ಇದೆ ಅನ್ನೋರು ಇಲ್ಲಿ ಬೆಲ್ಲನೂ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಬರೀ ಇದನ್ನು ಪುಡಿ ಮಾಡಿಕೊಂಡು ಇಟ್ಕೋಬೋದು. ಸೊ ಇವಾಗ ಇದೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸರಲ್ಲಿ ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಎಲ್ಲದನ್ನು ನಾನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಆನ್ ಆಫ್ ಮಾಡ್ತಾ ಇದನ್ನು ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದಿರೋದು. ಘಮ ಅಂತೂ ಫಸ್ಟ್ ಕ್ಲಾಸಾಗಿ ಬರ್ತಾಯಿದೆ, ತುಂಬಾ ಚೆನ್ನಾಗಿದೆ. ಬರೀ ಬೆಲ್ಲ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದೀನಿ, ಬೇಕಂದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡಿ. ಅದು ಪುಡಿ ಕೂಡ ಬೆಲ್ಲ ಹಾಕಿಲ್ಲ ಅಂದ್ರೂ ಇದೇ ಥರ ಬರುತ್ತೆ. ನೋಡಿ, ಇವಾಗ ಈ ಪುಡಿನ ನಾವು ಈ ಥರ ಒಂದು ಗ್ಲಾಸಿಂದು ಜಾರನ್ನು ತಗೊಳ್ಳೋಣ. ಯಾಕಂದರೆ ಏರ್ ಟೈಟಲ್ಲಿ ಹಾಕಿನೂ ಕೂಡ ಇಡ್ಬೋದು. ಫ್ರಿಜ್ಜಿಗೆ ಇಡ್ತೀನಿ ಅಂದರೆ 2 ತಿಂಗಳು ಏನೂ ಆಗೋಲ್ಲ. ಬಟ್ ಆದಷ್ಟು ಫ್ರೆಶ್ ಆಗಿಯೇ ಮಾಡಿ. ಇನ್ನೂ ಒಂದು ಇದ್ರದ್ದು ಯೂಸಸ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಯಾವ ಥರ ತಿನ್ನೋದು, ಪುಡಿ ಅಂತೂ ರೆಡಿ ಆಯ್ತಲ್ಲ ಅಂತ ನೀವು ಅನ್ಬೋದು. ಈ ಪುಡಿನ ಒಳಗಡೆ ಬೆಲ್ಲ ಹಾಕೊಳ್ಳೋದ್ರಿಂದ ಬಿಸಿ ಬಿಸಿ ಚಪಾತಿ, ಪೂರಿ, ದೋಸೆ, ಇಡ್ಲಿಗೆ ತುಪ್ಪ ಹಾಕ್ಕೊಂಡು ತಿನ್ಕೋಬೋದು. ಹೌದು, ನೀವು ಕೇಳಿರೋದು ಕರೆಕ್ಟು. ಏನಪ್ಪ ಈ ಚಟ್ನಿ ಪುಡಿನ? ಹೌದು, ಇದು ಚಟ್ನಿ ಪುಡಿ ಅಂತಲೂ ಯೂಸ್ ಮಾಡ್ಬೋದು. ಯಾರಿಗೆ ಸಿಹಿ ಇಷ್ಟ ಅವರು ಬೆಲ್ಲ ಹಾಕಿದ ನಂತರ ಚಪಾತಿ, ಪೂರಿಗೆ ಹಾಕ್ಕೊಂಡು ತಿನ್ಕೋಬೋದು. ಇಡ್ಲಿಗೂ ತುಪ್ಪ ಹಾಕ್ಕೊಂಡು ಈ ಇದ್ರ ಒಳಗಡೆ, ಈ ಪುಡಿ ಒಳಗಡೆ ಹಾಕ್ಕೊಂಡು ತಿನ್ಕೋಬೋದು. ಇನ್ನೊಂದಂದರೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಈ ಪುಡಿನ ಹಾಕ್ಕೊಂಡು ತಿನ್ಕೋಬೋದು. ನೋಡಿ, ಎಷ್ಟು ಯೂಸಸ್ ನಾನು ನಿಮ್ಗೆ ಹೇಳಿದ್ದೀನಿ. ನಿಮ್ಗೆ ಎದರಲ್ಲಿ ಇಷ್ಟ ಅದರಲ್ಲಿ ನೀವು ತಿನ್ಕೋಬೋದು. ನೋಡಿ, ನಮ್ಮದು ಹೆಲ್ದಿ ಎನರ್ಜೆಟಿಕ್ ಜಾಯಿಂಟ್ ಪೇನ್ ರಿಲೀಫದ್ದು ಈ ಪುಡಿ ರೆಡಿಯಾಗಿದೆ. ಸ್ವೆಲ್ಲಿಂಗು, ಪೇನು, ಮಸಲ್ ಯಾಕು, ಬಾಡಿ ಯಾಕು ಎಲ್ಲ ಕಡಿಮೆ ಮಾಡುವಂಥ ಇದು ಒಂದು ಪೇನ್ ರಿಲೀಫ್ ಪುಡಿ, ಆಯುರ್ವೇದಿಕ್ ಪುಡಿ ಅಂತಲೂ ಅನ್ಬೋದು. ಸೊ ಮನೆಯಲ್ಲಿ ಮಾಡಿರುವಂಥ ಇದೊಂದು ಪುಡಿ. ನೋಡಿ, ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ. ಯಾಕಂದರೆ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳಿದ್ದಾವೆ. ನಾವು ಡೈಲಿ ಯೂಸ್ ಮಾಡೋವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ತೊಗೊಂಡಿದ್ದೀವಿ. ಸೊ ಇವಾಗ ಇದನ್ನು ನೀವು ಬೇಕಂದರೆ ಇದೇ ಥರ ಒಂದು ಸ್ಪೂನನ್ನು ಇದೇ ಥರ ತಿನ್ಕೋಬೋದು. ಯಾಕಂದರೆ ಚೆನ್ನಾಗಿ ಹುರಿದಿದ್ದೀವಿ, ಎಲ್ಲ ಮಾಡಿದ್ದೀವಿ, ಏನೂ ಟೆನ್ಷನ್ ಇಲ್ಲ. ಸೊ ಇದನ್ನು 1 ಸ್ಪೂನ್ ನೀವು ಇದೇ ಥರ ತಿಂದು ಮೇಲ್ಗಡೆ ನೀರು ಕೂಡ ಕುಡಿಬೋದು. ಈ ಥರ ಬೇಡಪ್ಪ ಅಂದರೆ ಇನ್ನು ಮೆಥಡ್ಸ್ ಅಂತೂ ಹೇಳಿದ್ದೀನಿ ನಾನು ನಿಮಗೆ. ಈ ಥರ ಗ್ಲಾಸಲ್ಲಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಆಮೇಲೆ ಹಾಲು ಕುಡಿಯೋಂಗಿಲ್ಲ ಅನ್ನೋರು ಈ ಥರ ಒಂದು ಸ್ವಲ್ಪ ವಾರ್ಮ್ ವಾಟರ್, ಸ್ವಲ್ಪ ಬಿಸಿ ಇರಬೇಕು ನೀರು, ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಮಿಕ್ಸ್ ಮಾಡೋಣ. ಹೌದು, ಆಯುರ್ವೇದಿಕ್ಕು ಹೆಲ್ದಿ ರೆಸಿಪೀಸ್ಗಳು ಅಥವಾ ಹೆಲ್ದಿ ಡಿಶಸ್ಸು ಈ ಥರ ಮಾಡ್ಕೊಂಡು ಕುಡಿಬೇಕು ಅಥವಾ ತಿನ್ನಬೇಕಂದ್ರೆ ರುಚಿ ಡೆಫಿನೇಟಾಗಿ ಕಡಿಮೆನೇ ಇರುತ್ತೆ. ಬಟ್ ನಿಮಗೆ ಹೆಲ್ತ್ ಚೆನ್ನಾಗಿರಬೇಕು, ಪೇನ್ ಕಡಿಮೆ ಆಗಬೇಕಂದ್ರೆ ಈ ಥರ ನೀವು ಇಂಗ್ಲೀಷ್ ಮೆಡಿಸಿನ್ಸ್ಗೂ ತೊಗೊಳೋದಕ್ಕಿಂತ ಈ ಥರ ನೀವು ಮನೆಯಲ್ಲಿನೇ ಆಯುರ್ವೇದಿಕ್ ರೆಮಿಡೀಸನ್ನ ಮಾಡಿಕೊಂಡು ಕುಡಿಬೋದು. ನೋಡಿ, ಸೂಪರ್, ಒಂಥರ ಜ್ಯೂಸ್ ಆದಂಗೆ ಆಗಿದೆ, ಚೆನ್ನಾಗಿರುತ್ತೆ. ನೋಡಿ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ನಿಜವಾಗ್ಲೂ ಹೇಳ, ಏನೂ ನಿಮ್ಗೆ ಡಿಫ್ರೆನ್ಸೇ ಅನಿಸೋದಿಲ್ಲ. ಕಣ್ಣು ಮುಚ್ಚಿ ಕುಡಿತೀರಾ ನೀವು, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಇದು ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿ, ಕೆಳಗಡೆ ಸಿಕ್ಕಾಕೊಂಡಿರುತ್ತೆ ಗಟ್ಟಿದು, ಹಾಗಾಗಿ ಮಧ್ಯದಲ್ಲಿ ಈ ಥರ ಕೈನ ಆಡಿಸ್ಕೊಂಡು ಕುಡೀರಿ. ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ, ಕುಡಿಬೋದು. ಮತ್ತು ಬೆಲ್ಲನೂ ಏನು ಇದರಲ್ಲಿ ಅನ್ನಿಸ್ತಾನೇ ಇಲ್ಲ. ನೀವು ಅಷ್ಟು ಬೆಲ್ಲ ಹಾಕ್ಕೊಂಡಿದ್ರೂ ನಡೆಯುತ್ತೆ. ಮೈಲ್ಡಾಗಿ ಶುಗರ್ ಇದ್ದವ್ರೂ ಒಂದು ಸ್ವಲ್ಪ ನಾವು ಹಾಕೋತೀವಿ ಸಕ್ಕರೆ, ಬೆಲ್ಲ, ಟೀ, ಕಾಫಿ ಒಳಗಡೆ ಅಂತ ಅಂದವರು ಇದರೊಳಗಡೆ ನೀವು ಅಷ್ಟು ಹಾಕ್ಬೋದು. ಟೋಟಲಿನೇ ಬಿಟ್ಟಿದ್ದೀವಿ ಬೆಲ್ಲ, ಶುಗರ್ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಸಖತ್ತಾಗಿದೆ. ನಿಮ್ಮ ಖಾರದ ಥರ ಬೇಕಂದರೆ ಮೆಣಸಿನ ಪುಡಿ ಇನ್ನೊಂದು ಸ್ವಲ್ಪ ನೀವು ಇದ್ರ ಒಳಗಡೆ ಹಾಕೋಬೋದು. ಇದು ರೆಸಿಪಿ ಇನ್ನೊಂದನ್ನು ಯಾಕೆ ಮಾಡಿ ತೋರಿಸಿದ್ದೀನಿ ಅಂತಲೂ ಹೇಳ್ತೀನಿ. ಯಾಕಂದರೆ ರೀಸೆಂಟಾಗಿ ನಾನು ಮಂಗರವಳ್ಳಿ ಅಂಥೇಳಿ ಬೆಳ್ಳಿಯಿಂದ ಒಂದು ರೆಸಿಪಿನ ಮಾಡಿ ತೋರಿಸಿದ್ದೆ.
ಅದು ಸುಮಾರು ಜನ ಟ್ರೈ ಮಾಡಿದ್ದಾರೆ. ನಂಗೆ ಪರ್ಸ್ನಲ್ ಆಗಿ ವಾಟ್ಸಪ್ ನಂಬರ್ನ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ನಂಬರ್ಗೆ ಮೆಸೇಜ್ ಮಾಡಿಬಿಟ್ಟು ಮೇಡಮ್ ಮಾಡಿದ್ದೀವಿ, ಪುಡಿ ತುಂಬ ಚೆನ್ನಾಗಿ ಬಂದಿದೆ, ನಾವು ತಿಂತಾ ಇದ್ದೀವಿ, ಸಖತ್ತಾಗಿದೆ, ಅನ್ನದ ಜೊತೆ ತಿಂತೀವಿ, ರೊಟ್ಟಿ ಜೊತೆ ತಿಂತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಹೋಮ್ ರೆಮಿಡೀಸಲ್ಲಿ ಜಾಯಿಂಟ್ ಪೇನಕ್ಕೆ, ಸ್ಕಿನ್ನಿಗೆ ಮತ್ತು ನಮ್ಮದು ಏನಾದರೆ ಮಸಲ್ಸ್ ಪೇನ್ಗಳು ಇರುತ್ತೆ ಅಥವಾ ಸ್ಟೆರ್ಕೇಸ್ಗಳೆಲ್ಲ ಏರ್ ಬಂದಾಗ ಕಾಲು ನೋವು ಬರುತ್ತೆ, ವಿಕ್ನೆಸ್ ಇದೆ, ಸ್ಟಿಫ್ನೆಸ್ ಇದೆ ಅನ್ನೋರಿಗೆ ನೀವು ಇನ್ನೂ ಒಂದು ಈ ಥರ ಹೋಮ್ ರೆಮಿಡೀಸ್ನ ಮಾಡಿ ತೋರಿಸಿ ಅಂತ ಕೇಳೋದಕ್ಕೆ ನಾನು ಇಲ್ಲಿ ಇನ್ನೊಂದು ಇದೇ ಥರ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಸೊ ಇದು ಆಯಿತು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ಕೆ. ಇವಾಗ ಇನ್ನೊಂದು ಹೇಳ್ತೀನಿ. ಇನ್ನೂ ಒಂದು ಸ್ಪೂನ್ ಈ ಪುಡಿನ ತೊಗೊಳ್ಳೋಣ. ಆಲ್ರೆಡಿ ಇದರಲ್ಲಿ ಬೆಲ್ಲ ಇದೆ. ಮಕ್ಕಳಿಗೆ ಹೊರಗಡೆಯಿಂದ ಬೋರ್ಮಿಟಾ, ಹಾರ್ಲೆಕ್ಸ್ ಕೊಡೋಕ್ಕಿಂತ ಇದೊಂದು ಪ್ರೋಟೀನ್ ರೆಸಿಪಿ, ಮಕ್ಕಳಿಗೂ ಕೂಡ ಕೊಡ್ಬೋದು. 1 ಸ್ಪೂನ್ ಹಾಕ್ಕೊಳ್ಳಿ. ಬಿಸಿ ಬಿಸಿ ಹಾಲನ್ನು ಇದರೊಳಗಡೆ ಹಾಕೋಣ. ನೋಡಿ, ಮಿಕ್ಸ್ ಮಾಡಿ ನೀವು ಇನ್ನೂ ಒಂದು ಸ್ವಲ್ಪ ಬೆಲ್ಲ, ಸಕ್ಕರೆ ಏನು ಬೇಕೋ ಅದನ್ನು ಹಾಕೋದು. ನೋಡಿ, ಮಕ್ಕಳಿಗೂ ಕೂಡ ಎನರ್ಜಿ ಡ್ರಿಂಕ್ ರೆಡಿಯಾಗಿದೆ. ಒಂದು ಸರ್ತಿ ಮಾಡಿ ಮನೆ ಮುಂದೆ ಎಲ್ಲರಿಗೂ ಯಾರಿಗೆ ಹೆಂಗೆ ಬೇಕೋ ಆ ಥರ. ಸೊ ನೋಡಿ, ಹಾಲಲ್ಲಿ ಬೇಡ ಅಂದವರಿಗೆ ನೀರಲ್ಲಿ, ಎರಡೂ ಬೇಡಪ್ಪ ನಮಗೆ ಅನ್ನೋರಿಗೆ ಇಲ್ಲಿ ಚಟ್ನಿ ಪುಡಿ. ಸೂಪರಾಗಿದೆ. ಸೊ ನಿಮಗೆ ಇವತ್ತಿಂದ ಈ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದೇ ಥರ ಇನ್ನೂ ರೆಸಿಪೀಸ್ಗಳು ಬೇಕಂದ್ರೂ ಕೂಡ ನನಗೆ ನೀವು ಕಮೆಂಟ್ ಮೂಲಕ ಕೇಳಿ, ನಿಮಗೋಸ್ಕರ ಈ ರೆಸಿಪಿನ ತೊಗೊಂಡು ಬರ್ತೀನಿ. ಇನ್ನೂ ಯಾರೂ ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ. ಆ ಲಿಂಕಕ್ಕೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ಹಾಗೂ ನಿಮ್ಗೆ ಏನಾದರೂ ಕ್ವೆರೀಸ್, ಡೌಟ್ಸ್ ಇದ್ರೂ ಕೂಡ ಅಲ್ಲಿನೂ ಕೂಡ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಸೊ ನೋಡಿ, ಇದನ್ನು ಒಂದು ಸರ್ತಿ ಮಾಡಿ ತಿಂಗಳಾನುಗಟ್ಟಲೆ ಯೂಸ್ ಮಾಡಿ. ನೀವು 15 ದಿವಸಕ್ಕೆ ಖಾಲಿ ಮಾಡ್ತೀನಿ ಅಂದರೆ ಇದನ್ನು ನೀಟಾಗಿ ಕ್ಯಾಪ್ ಹಾಕಿಬಿಟ್ಟು ಹೊರಗಡೆನೇ ಇಟ್ಕೋಬೋದು. ಇಲ್ಲ ನಮಗಿದು ಇದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ನಮಗೆ ಇದು ಖಾಲಿ ಮಾಡೋಕ್ಕೆ 1 ತಿಂಗಳು, 1.5 ತಿಂಗಳು ಬೇಕಂದರೆ ನೀವು ಇದನ್ನು ಫ್ರಿಜ್ಜಲ್ಲಿನೂ ಕೂಡ ಇಟ್ಕೋಬೋದು. ಸೊ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.